ನಮ್ಮ ಜೊತೆಗೆ ಇದೀಗ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಸಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಇವತ್ತಿನ ಪ್ರತಿಭಟನೆ ವಿಶೇಷವಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸ್, ರಾಹುಲ್ ಗಾಂಧಿಯವರ ಮೇಲೆ, ಸೋನಿಯಾ ಗಾಂಧಿಯವರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ದೊಡ್ಡ ಒಂದು ಪಿತೂರಿ ಷಡ್ಯಂತ್ರ ಏನು BJP ಸರ್ಕಾರ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಮಾಡ್ತಾರೆ. ಇವತ್ತು ಕೋರ್ಟ್ ಏನು ಸ್ಟೇಟ್ಮೆಂಟ್ ಮಾಡಿದ್ದೆ ಅದು ಅವರಿಗೆ ಒಂದು ಕಪಾಳ ಮೋಕ್ಷ ಅಂತ ಹೇಳಬೇಕಾಗ್ತದೆ. 10 ವರ್ಷದಿಂದ ಇದೇ ರೀತಿ ಅದರದ್ದು ಮನಿನೂ ಇರಲಿಲ್ಲ, ಲಾಂಡ್ರಿಂಗ್ ಇರಲಿಲ್ಲ. ಬೇಕಂತಾನೆ ಆ ಕೇಸಲ್ಲಿ ಸಾಕಿಕೊಂಡು ಜನರಿಗೆ ಈ ನಮ್ಮ ನಾಯಕರ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ, ಸೋನಿಯಾ ಗಾಂಧಿ ಬಗ್ಗೆ ತಪ್ಪು ಗ್ರಹಿಕೆ ಮಾಡುವಂಥ ಕೆಲಸ BJP ಸರ್ಕಾರ ಮಾಡ್ತಾ ಇತ್ತು. ಅಂತಿಮವಾಗಿ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ, ಸತ್ಯಮೇವ ಜಯತೆ ಆಗಿದೆ. ಈಗಾಗಲೇ ಆ ಹಿನ್ನೆಲೆಯಲ್ಲಿ ಇವತ್ತು ಆ ವಿಚಾರವಾಗಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ DK ಶಿವಕುಮಾರ್ ಅವರಾಗಿರ್ಬೋದು, DK ಸುರೇಶ್ ಅವರ ಹೆಸರು ಸಹ ಪ್ರಸ್ತಾಪ ಆಗಿರುವಂಥದ್ದು. ಹೌದು, ಅದರಿಂದ ಬೇಕಂತಾನೆ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ತರಹ ಮನಿ ಲಾಂಡ್ರಿಂಗ್ ಆಗಿರಲಿಲ್ಲ. ಆದರೂ ಕೂಡ ಬೇಕಂತಾನೆ ಅದನ್ನ ಹೆಸರು ಕಾಂಗ್ರೆಸ್ ಮತ್ತು ನಾಯಕ ಹೆಸರನ್ನು ಹಾಳು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ಕೋರ್ಟ್ ಅದನ್ನ ಟೀಕೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೊಡ್ಡ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ. IT ED ದುರ್ಬಳಕೆ ಆಗ್ತಾ ಇದೆಯಾ ಅಂತ? ಸಂಪೂರ್ಣವಾಗಿ IT EDನ ತಮ್ಮ ಮುಂಚೂಣಿ ಘಟಕಗಳಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅವರ ಕಪಿಮುಷ್ಟಿಯಲ್ಲಿ ಇದೆ ED IT ಎಲ್ಲ. ಅದರಿಂದ ಅದ್ರ ಮೂಲಕ ವಿರೋಧ ಪಕ್ಷನ ಹೆದರಿಸುವಂಥ ತಂತ್ರಗಾರಿಕೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಂಥ ಪಕ್ಷ. ಬ್ರಿಟಿಷರನ್ನೇ ಎದುರಿಸಲಿಲ್ಲ ಕಾಂಗ್ರೆಸ್ ಪಕ್ಷ, ಇವ್ರನ್ನ ನಾವು ಹೆದರ್ತೀವ. ಅದರಿಂದ ಮುಂದೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಮನ್ರೇಗಾ ಹೆಸರು ಸಹ ಬದಲಾವಣೆಗೆ ಮುಂದಾಗ್ತಾ ಇರುವಂಥದ್ದು, ಆ ಹೆಸರು ಬದಲಾವಣೆಗೆ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಇವತ್ತು ಸದ್ಯಕ್ಕೆ ಇರೋದು ನ್ಯಾಷನಲ್ ಹಾಟ್ ಕೇಸ್ ಮಾತ್ರ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರ ಮಾತುಗಳು. ಕೇಂದ್ರ ಸರ್ಕಾರ ED ಮತ್ತು ITಯನ್ನ ದುರ್ಬಳಕೆ ಮಾಡ್ಕೋತಾ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.